ಸರ್ ಮೊದಲಿಗೆ ತಾವು ಇತ್ತೀಚೆಗೆ ಒಂದು ಈಶ್ವರಪ್ಪ ಮನೆಯಲ್ಲಿ ಸಭೆ ಮಾಡಿದ್ರಿ. ಆ ಸಭೆ ಏನು ಎಂತ ಏನಂತಂದ್ರೆ ಅದ್ರದ್ದು ಬಹಳ ಚರ್ಚೆ ಆಗ್ತಾ ಇದೆ. ಒಳ್ಳೆ ಕ್ವಶನ್ ಕೇಳಿದ್ರಿ, ಅದು ಬಹಳ ಧನ್ಯವಾದ ನಿಮ್ಗೆ. ಅದು ಕ್ಲಿಯರ್ ಮಾಡ್ಬೇಕು. ನಾನು ನೋಡಿ ಒಂದು ಸಿಂಪಲ್ ಆಯ್ತು, ಇನ್ನೂ ಹತ್ರ ವಿಶೇಷತೆ ಇನ್ನೇನಿಲ್ಲ. ನಾನು ಮುಂಬೈದ್ ಬಂದು ಬೆಂಗಳೂರು ಲ್ಯಾಂಡ್ ಅದೇ ಬಸವರಾಜ ಯತ್ನಾಳ್ ಫೋನ್ ಮಾಡಿದಾಗ ಫೋನ್ ಮಾಡಿ ರಮೇಶ್ ನಾನು ಬೆಂಗಳೂರಿಂದ ಈಗ ಏರ್ಪೋರ್ಟ್ನಾಗ ಲ್ಯಾಂಡ್ ಶಿಟಾ ಬರ್ತಪ್ಪ ಇಲ್ಲ ಈಶ್ವರ ಮನೆ ಬಂದು ಎಲ್ಲಿ ಮನೆ ಅಂತ ಗೊತ್ತಾಗಿಲ್ಲ. ರೇಡಿಯೋ ಟ್ರ್ಯಾಕ್ ಬರ್ಬೇಕು ಆಯ್ತು ನಂದು ಆನ್ ದಿ ವೇ ಇದ್ದು ಬರ್ತೀನಿ ಅಂತ ಹೇಳ ಹೋದಾಗ ಅವರು ವಿಷಯ ಸಬ್ಜೆಕ್ಟ್ ಇತ್ತು. ಅಲ್ಲಿ ಹೋಗ್ಕೊಂಡು ಮೊದಲ ರಾಜು ಬಂದದ್ದು ನನಗೆ ಗೊತ್ತಿಲ್ಲ. ರಾಜುಗಳ ಅಂದ್ರೆ ಒಳ್ಳೆ ಹೊರಗಿನ ಹೋಗಿ ಬಂದ್ಬಿಟ್ಟಿದ್ದೆ, ಒಳಗೆ ಹೋಗ್ಬೇಕಿಲ್ಲ. ಫಸ್ಟ್ ಹೇಳ್ತೀನಿ ನಾನು ರಾಜುಗಳು ಒಳಗಿಲ್ಲ ಅಂದ್ರೆ ಮನೆಯಲ್ಲಿಪ್ಪ ನಾನು ಬರೋದಿಲ್ಲ, ಮನೆ ಉಪ್ಪಲ್ಲಿ ಹೇಳ್ಬಿಡ್ತಿದ್ದೆ. ನಾನು ನೇರವಾಗಿ ಹೋಗಿನಿ. ಹೋಗ್ಬಿಡ್ದ ರಾಜುಗಳು ಯತ್ನಾಳು ಈಶ್ವರ ಕೂತಿದ್ರು. ಯತ್ನಾಳ್ ಅವ್ರು ಏನ್ ಚರ್ಚೆ ಮಾಡಿದ್ರು, ಅವ್ರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ. ಅವ್ರ ಸಮಾಜ 2A ಮೀಸಲಾತಿ ಮತ್ತು ಅವರು ST ಮೀಸಲಾತಿ ಚರ್ಚೆ ಮಾಡ್ತಾರೆ. ಈ ರಾಜಕೀಯ ಏನು ಸಮಾಜ ಬಗ್ಗೆ ಚರ್ಚೆ ಮಾಡ್ತಾರೆ. ನಾವು ಕೂತ ತಕ್ಷಣ ಇನ್ನೊಂದು ಅಲ್ಲಿ ಏನು ಅವ್ರು ಬಿಜೆಪಿ ಕರ್ಕೊಂಡ್ಬರ್ಲಿ ಚರ್ಚೆ ಇಲ್ಲ. ಯಾಕೆ ಬಿಜೆಪಿ ಕರ್ಕೊಂಡ್ಬರೋದು ನನ್ನಲ್ಲಿ ಶಕ್ತಿ ಅಲ್ಲ. ಈಶ್ವರಪ್ಪನು ರಾಷ್ಟ್ರೀಯ ನಾಯಕರು ಉಚ್ಚಾಟನೆ ಮಾಡಿದ್ದಾರೆ, ಅವ್ರು ನಿರ್ಣಯ ತಗೋತಾರೆ. ನಾವು ಯಾರು ಕರ್ಕೊಂಡೋಗಿ ತಂದು ಅದನ್ನ ದೊಡ್ಡ ಕೊಡುವಂತ ಶಕ್ತಿ ನಮ್ಮದಿಲ್ಲ. ನಾವು ಫಸ್ಟ್ ಹೋದ್ರೆ ಈಶ್ವರಪ್ಪ ಮನೆಗೆ ಹೋದಂತ ರಾಜಕೀಯ ದುಡ್ಡಿದ್ದು ಆ ಸಮಾಜದ ಮೀಸಲಾತಿ ಚರ್ಚೆ ಮಾಡಿದ್ರು. ನಾವು ಹೋಗಿ ಕೂತೆ ನಂದು ಏನೂ ಡಿಸ್ಕಷನ್ ಇಲ್ಲ. ರಾಜಗೌಡ ಆಗ್ಬೋದು ಗೊತ್ತಿಲ್ಲ. ನಾವು ರಾಜಗೌಡ ಅಲ್ಲಿ ಹೋದಂದ್ರೆ ಮೊದ್ಲೇ ಮಾತು ಒಳಗೆ ಹೋಗ್ಬೇಕಿಲ್ಲ. ರಾಜಗೌಡನ ಬಗ್ಗೆ ನಮ್ಗೆ ನಮ್ಗೀಗ ಮಾಧ್ಯಮ ಆಗ್ಬೋದು. ಮರುಳು ದೊಡ್ಡ ಮಾಡಿ ಇನ್ನೂ ಕತ್ತಿ ಕಟ್ಟಿ ಹೇಳ ಅಲ್ಲಿ ಒಳಗೆ ಚರ್ಚೆ ಆದ್ನ ಹೇಳ ವಿಜಯ ಹೊಡಿತಾನ. ಒಳಗೆ ಚರ್ಚೆ ಆದ್ ಹೇಳ ಅವ್ರ ಬಗ್ಗೆ ಅಂತ ಹೇಳಿ ಅವ್ನು ಹೊಡಿತಾನ. ಅದು ಹೇಳ್ಬಾರ್ದು. ನಾನು ದೊಡ್ಡ ಸ್ಥಾನ ಹೇಳ್ಬೋದು, ಅಲ್ಲಿ ಮಾತಾಡೋದು ಹೊರಗೆ ಮಾಡ್ಬಾರ್ದು. ಇದ್ದದ್ದು ಅಂದ್ರೆ ಒಂದು ಅದು ಚರ್ಚೆ ಆಗಿ ಅಂತದ್ದು. ಯಡಿಯೂರಪ್ಪ ಈಶ್ವರಪ್ಪಂದ ಬಿಜೆಪಿ ಕರ್ಕೊಂಡ್ಬರ್ಬೇಕು ನಮ್ದು ಇನ್ನೂ ಪಾತ್ರ ಇಲ್ಲ. ಅವನು ನಿರ್ಣಯಗಳು ನಮ್ಮ ಹೈಕಮಾಂಡ್ ಅದು ಕೇಂದ್ರ ಮಟ್ಟದ ನಾಯಕರ ನಿರ್ಣಯಗಳು ಸ್ವಾಗತ. ನಮ್ದು ಸ್ಟೇಟ್ ಈಶ್ವರಪ್ಪನ ಬಿಜೆಪಿ ಕರ್ಕೊಂಬಂತ ನಮ್ಮ ಪಾತ್ರ ಏನೂ ಇಲ್ಲ. ಸ್ಟೇಟ್ ಫುಲ್ ಸ್ಟಾಪ್. ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಮಾಡಲ್ಲ ಹಕ್ಕದು. ನಾವು ಭಾರತೀಯ ಜನತಾ ಪಕ್ಷ ಏನಿದೆ ಕೆಲಸ ಮಾಡೋಣ. ನಾವು ವ್ಯಕ್ತಿ ರಮೇಶ ನಿರ್ಣಯ ಏನೂ ಇರುತ್ತಿಲ್ಲ. ಈ ಪದೇ ಪದೇ ಸೇರ್ತಾ ಇರೋದ್ರಿಂದ ನೀವೆಲ್ಲ ಬೆನ್ನೆಲುಬಿನ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ಹೋಗ್ತಾ ಇದೆ. ನಾವು ಮಾಧ್ಯಮ ಮಿತ್ರ ಬೆನ್ನುಮತ್ತಿಯನ್ನು ಟ್ಯಾಗ್ ತೆಗಿರಿ. ನಾವು ಬೆನ್ನುಮತ್ತಿ ಅಲ್ಲ, ಪಕ್ಷದ ನಿಷ್ಠಾವಂತನ ಪಕ್ಷ ಶುದ್ಧೀಕರಣಗೋಸ್ಕರ ಹೋರಾಡುತ್ತೇವೆ. ಶುದ್ಧೀಕರಣ ಆದಂತರ ಪಕ್ಷದ ತತ್ವಶುದ್ಧದ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೂಡ ಪ್ರಯತ್ನ ಮಾಡ್ತೇವೆ. ವ್ಯಕ್ತಿ ನಮ್ಮ ಉದ್ದೇಶ ಇಲ್ಲ. ನಮ್ದು ಅದು ಪದೇ ಪದೇ ಹೋಗ ಅದು ನಾವು ಈಗಾಗಲೇ ನಮ್ಮ ನಾಯಕರಿಗೆ ಪದೇ ಮಾತಾಡಿದ್ರೆ ನಮ್ಮ ಪಕ್ಷಕ್ಕೆ ಮುಜುಗರ ಆಗತ್ತೆ. ನಮ್ಮ ಪಕ್ಷಕ್ಕೆಲ್ಲ ನಮ್ಮ ಅನುಭವ ಹೇಳಿ ನಮ್ಮ ಏನ್ ಅನಿಸಿಕೆ ಎಲ್ಲ ಒಂದು ವೇದಿಕೆ ಹೇಳಿದಿವೆ. ಅವ್ರು ಏನ್ ನಿರ್ಣಯ ತಗೋತಾರೋ ಅದಕ್ಕೆ ನಾವು ಬರ್ತದೆ. ಈಗ 2 ತಿಂಗಳು ಹೋಗಿಲ್ಲ. ಈಶ್ವರಪ್ಪ ಅವರ ಬರೆ ಹೋಗಿರುವಂತದ್ದು ವಿರೋಧಿಗಳಿಗೆಲ್ಲ ಒಂದ್ ಕಡೆ ನೋಡಿ. ಈಶ್ವರಪ್ಪ ಇವತ್ತು ನಮ್ಮ ಹಿಂದೂ ಜನಾಂಗದ ಒಬ್ಬ ಪ್ರಮುಖ ನಾಯಕ. ಯಾವುದೇ ಪಕ್ಷ ಇರಲಿ, ಈ ಪಕ್ಷೇತರ ಬಿಜೆಪಿ ಮತ್ತೇನು ಬಿಡುಗಡೆ ಮಾಡೋದು ಗೊತ್ತಿಲ್ಲ. ಈಶ್ವರ ಬಗ್ಗೆ ಇವತ್ತು ಗೌರವ. ಬಟ್ ನಾವು ಓದೋದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಬಹಳ ಬೇಜಾರಾಗಿದೆ. ನಾವು ಹೋಗಿ ಒಳ್ಳೆ ಎತ್ತಾವಾಗ ಈಶ್ವರ ಮನೆ ಹೋಗಿ ನೇರವಾಗಿ ಆಯ್ತು ಬರ್ತಾನೆ ಅಂದ್ಬಿಟ್ಟೆ. ನಾನು ಆನ್ ದಿ ವೇ ನಮ್ಮ ಮನೆಗೆ ಹೋಗಕ ಏರ್ಪೋರ್ಟ್ ಹೋಗಿ ಅವರ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು. ನಾ ಕೇಳಿ ಕೂತಿದ್ದೆ ಇಷ್ಟೇ. ಸರ್, ನೀವು ಮತ್ತು ಹೋರಾಟದಲ್ಲಿ ಬಿಜೆಪಿ ವ್ಯಕ್ತಿ ಪೂಜೆ ಬೇಡ, ಪಕ್ಷ ಮತ್ತು ದಿಷ್ಟ ಪೂಜೆ ಬೇಕು ಕನೆಕ್ಟ್ ಮಾಡ್ತಾ ಇದ್ದಾರೆ ಸರ್. ನಾವು ಇವತ್ತು ಮಾಧ್ಯಮದ ಬಂದಕ್ಕೆ ಮೊದಲು ಬಾರಿಗೆ ಹಾರ್ಟ್ಲಿ ಸ್ವಾಗತ ಮಾಡಿದ್ದೀನಿ. ನಾವು ಒಳ್ಳೆ ವೇದಿಕೆ ಸಿಗ್ತಾನೆ. ಈಶ್ವರಪ್ಪ ಮನೆಗೆ ಹೋದ ಬಗ್ಗೆ ಕ್ಲಿಯರ್ ಕೊಡ್ಬೇಕು. ಯಾವುದೋ ತರ ಬೇರೆ ಉಪಯೋಗ ಹೊಂಟದ ಟಿವಿಯಲ್ಲಿ ನಾವು ನೇರವಾಗಿ ವೇದಿಕೆ ಸಿಕ್ಕುತ್ತೆ. ನಿಮ್ಗೆ ಧನ್ಯವಾದಗಳು. ನಾವು ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿದಲ್ಲ ವಿಷಯ, ಅದೇ ಹೇಳಂಗಿಲ್ಲ. ಮನೆಯಲ್ಲಿ ಪಕ್ಷ ಏನ್ ತೀರ್ಮಾನ ತಗೋದು ಅದಕ್ಕೆ ನಾವು ಬದ್ಧದೇವೆ. ಈ ರಾಜಗೌಡರು ಯಾಕೆ ಸರ್ ಸುಮ್ಮನೆ ಅವ್ರ ಸ್ವಭಾವ ಏನ್ ಮಾಡಕ್ ಹೋಗಿಲ್ಲ. ಅವ್ರ ಸ್ವಭಾವ ನಿಮಗೆ ನಾನು ನೋಡಿ ಅಲ್ಲಿ ಒಳಗೆ ಮಾತಾಡೋದು ಹೊರಗೆ ಮಾಡೋದು ನಾವು ಅದು ಚಲೋ ಅಲ್ಲ. ನಾನು ಬೇಕಾ ಮಾತಾಡ್ಬೋದಿಲ್ಲ. ರಮೇಶ್ ಜಾರಕಿಹೊಳಿ ಏನ್ ಅವ್ರು ಕೇಳ್ಬೇಕು ಯಾಕೆ ಹಂಗ್ ಮಾಡಿದ್ರೆ ಗೊತ್ತಿಲ್ಲ. ರಾಜುಗಳು ಮತ್ತೆ ನಮ್ಮ ಮತ್ತೆ ಹೋದ್ರೆ ರಾಜು ಮ್ಯಾಲ ಅಂದ್ರೆ ಹೊರಗೆ ಹೋಗ್ಬೇಕಿಲ್ಲ. ಇಲ್ಲ ನಮ್ದಿಲ್ಲ. ಅವನು ನೋಡಿ ಅವ್ರ ಯಡಿಯೂರಪ್ಪ ಅವರು ಶಿಷ್ಯತ್ವ ಅವ್ರನ್ನ ಗುರ್ಸಿಕೊಂಡರು. ಅಲ್ಲಿ ಅವ್ರು ನಾವು ಯಾಕೆ ಅಲ್ಲಿ ಚರ್ಚೆ ಮಾಡೋದು ನಾವು ಅಲ್ಲಿ ಹೋಗಿಲ್ಲ. ಅದಕ್ಕೆ ಸಾಕು ಫುಲ್ ಸ್ಟಾಪ್. ಎಷ್ಟು ಕೇಳಿ ಸಂತೋಷ. ಬೇರೆ ವಿಷಯದ ಹೇಳ್ರಿ. ರಾಜುಗೌಡ ಮೂಲಕ ಏನಾದ್ರು ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಅವರು ಮತ್ತೆ
ಈಶ್ವರಪ್ಪ ಮನವೊಲಿಸುವ ಪ್ರಯತ್ನ ಯಡಿಯೂರಪ್ಪ ಫ್ಯಾಮಿಲಿ ಮಾಡ್ತಾ ಇದೆಯಾ ಅಂತ ನೀವು ಗಟ್ಟಿಯಾಗಿ ನಿಲ್ತೀವಿ ಅಂತ ಹೇಳಿ. ಬೇಡ, ಫುಲ್ ಸ್ಟಾಪ್, ಥ್ಯಾಂಕ್ ಯು. ಸರ್